ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ KEA ಕಂಪಲ್ಸರಿ ಕನ್ನಡ, VAO, PDO, ಗ್ರೂಪ್ ಸಿ ಹಾಗೂ SDFDಗೆ ಸಂಬಂಧಪಟ್ಟಂತೆ ಕನ್ನಡದ ಕ್ಲಾಸ್ಗಳನ್ನು ಮಾಡ್ತಾಯಿದ್ವಿ. ಇವಾಗ ಎಂಡ್ ಕ್ಲಾಸ್ ಆಗಿದೆ. ಈ ಎಂಡ್ ಕ್ಲಾಸ್ ಬೇಕಪ್ಪ ಅಂದರೆ ನೀವು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ನಾನು ಇತ್ತೀಚೆಗೆ ಏನು ಮಾಡಿದಪ್ಪ ಅಂದರೆ ಚಾಪ್ಟರ್ ವೈಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಭಾಳ ಜನ ಇಂಟ್ರೆಸ್ಟ್ ಕೊಡ್ತಾಯಿಲ್ಲ. ಅದಕ್ಕಾಗಿ ನಾನು ರಿಪೀಟೆಡಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಹಿಂದಿನ ಪರೀಕ್ಷೆಗಳಲ್ಲಿ ಬಿದ್ದಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಬೇಕಂತ ಮಾಡಿದ್ದೀನಿ. ಓಕೆನಾ? ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. 126ನೇ ಪ್ರಶ್ನೆ, ಕಾರಂತರನ್ನು ಹೀಗೂ ಕರೆಯುವರು. ನೋಡಿ, ಶಿವರಾಮ್ ಕಾರಂತರನ್ನು ಬೇರೆ ಯಾವ ಹೆಸರಿನಿಂದ ಕರೀತಾರತ್ತೆ ನೋಡ್ತಾ ಬರೋದಾದರೆ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಏನಂತ ಕರೀತಾರೆ? ಕಡಲ ತೀರದ ಭಾರ್ಗವ. ಹೌದಾ? ನೆಕ್ಸ್ಟ್, ನೆಸರು ಯಾವ ಭಾಷೆಯ ಪದವಾಗಿದೆ? ನೆಸರು ಎಂಬುದು ಯಾವ ಭಾಷೆಯ ಪದ ಅಂದರೆ ಇದು ಅಚ್ಚಗನ್ನಡದ ಪದ ಆಗೈತಿ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ? ನೋಡಿ, ಭೂತಕಾಲಕ್ಕೆ ಉದಾಹರಣೆಯನ್ನು ನೋಡ್ತಾ ಬರುವುದಕ್ಕಿಂತ ಪೂರ್ವದಲ್ಲಿ ನಾವು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಕೆಲವೊಂದಿಷ್ಟು ಕಾಲಸೂಚಕ ಪ್ರತ್ಯಯಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಭೂತಕಾಲದ ಕಾಲಸೂಚಕ ಪ್ರತ್ಯಯ ಏನಿರ್ತಪ್ಪ ಅಂದರೆ ದ ಇರ್ತೈತಿ. ಹೌದಾ? ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಇರ್ತೈತಿ. ನೆಕ್ಸ್ಟ್, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ. ನೋಡಿ, ಭೂತಕಾಲ ಅಂದರೆ ಹಿಂದೆ ನಡೆದಿದ್ದು, ವರ್ತಮಾನ ಅಂದರೆ ಪ್ರಸ್ತುತ ನಡೀತಾ ಇರೋದು, ಭವಿಷ್ಯತ್ ಅಂದರೆ ಮುಂದೆ ನಡಿಬೇಕಾಗಿರೋದು. ಹೌದಾ? ನಡಿಬೋದು, ನಡೀದೇನೆ ಇರ್ಬೋದು. ಓಕೆನಾ? ಭೂತಕಾಲದ ಕಾಲ ಸೂಚಕ ಪ್ರತ್ಯಯ ದ. ಇಲ್ಲಿ ದ ಎಲ್ಲಿದೆ ನೋಡಿ? ಇಲ್ಲಿದೆ. ಬೇರೆ ಯಾವುದಾದ್ರಲ್ಲೂ ಇಲ್ಲೂ ಕೂಡ ದ ಇದೆ, ಇಲ್ಲೂ ಕೂಡ ದ ಇದೆ. ಓಕೆನಾ? ಹಾಗಾದರೆ ಇಲ್ಲಿ ತಿದ್ದ ಇಲ್ಲಿ ಏನಿದೆ? ಈ ಮತ್ತು ಆ ಎರಡು ಕೂಡಿದವು. ಇಲ್ಲೇನಿದೆ? ಜಸ್ಟ್ ದ ಅಷ್ಟೇ ಇದೆ. ಹೌದಾ? ಮಾಡುತ್ತಿದ್ದಾನೆ ಅನ್ನೋದೇನಾಗ್ತೈತಿದು? ಈಗ ಮಾಡ್ತಾ ಇದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಮಾಡಿದನು ಅನ್ನೋದು ಭೂತಕಾಲದಲ್ಲಿ ಹಿಂದೆ ಮಾಡಿದನು ಅನ್ನೋದಂತ ಸೂಚಿಸ್ತೈತಿ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಮಾಡಿದನು. ಅದೇ ರೀತಿಯಾಗಿ ಮಾಡುವನು ಎಂಬುದು ಏನು ಸೂಚಿಸ್ತೈತಿ? ಇದು ಭವಿಷ್ಯತ್ ಕಾಲದವನ್ನು ಸೂಚಿಸ್ತೈತಿ. ನೆಕ್ಸ್ಟ್, ಮಾಡುತ್ತಾನೆ, ಉತ್ತ ಅನ್ನೋದು ಕಾಲಸೂಚಕ ಬಂದೈತೆ. ಇದು ಏನನ್ನು ಸೂಚಿಸ್ತೈತಿ? ವರ್ತಮಾನ ಕಾಲವನ್ನು ಸೂಚಿಸ್ತೈತಿ. ಓಕೆನಾ? ನೆಕ್ಸ್ಟ್, ಮಹ ಪ್ಲಸ್ ಆತ್ಮ, ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಲಾಗಿದೆ. ನಾವು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದವನ್ನು ನೋಡ್ತಾ ಬರೋಣ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಯಾವ ಸ್ವರ ಬಂದೈತಿ? ಅ ಬಂದೈತಿ. ನೆಕ್ಸ್ಟ್, ಉತ್ತರ ಪದದಲ್ಲಿ ಮೊದಲ ಅಕ್ಷರ ಏನು ಬಂದೈತಿ? ಆ ಅನ್ನುವಂಥ ಸ್ವರ ಬಂದೈತಿ. ಸಂಧಿ ಕಾರ್ಯ ನಡೆದಾಗ ಮಹ ಪ್ಲಸ್ ಆತ್ಮ ಏನಾಗೈತಿ? ಮಹಾತ್ಮ ಆಗ್ತೈತಿ. ಏನಾಗ್ತೈತಿ? ಮಹಾತ್ಮ. ಹೌದಾ? ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಏನು ಬಂದೈತಿ? ಹ ಅಂದರೆ ಇಲ್ಲಿ ಹ ಪ್ಲಸ್ ಆ ಅನ್ನುವಂಥ ಸ್ವರ ಕೊಡೈತಿ. ಅಂದರೆ ಆ ಅನ್ನುವಂಥ ಸ್ವರ ಕೊಡೈತಿ. ಸಂಧಿ ಕಾರ್ಯ ನಡೆದಾಗ ಆ ಬರ್ತೈತಿ. ಹೌದಾ? ಇಲ್ಲಿ ಸವರ್ಣ ಅಕ್ಷರಗಳು ಬಂದವ, ಅ ಮತ್ತು ಆ. ಸವರ್ಣ ಅಕ್ಷರಗಳು ಬಂದಾಗ ಸಂಧಿ ಕಾರ್ಯ ನಡೆದಾಗ ಏನಾಗಬೇಕು? ಅದೇ ಅಕ್ಷರದ ದೀರ್ಘ ಸ್ವರ ಏನಾದರೂ ಬಂದಿತ್ತಪ್ಪ ಅಂದ್ರೆ ಅದನ್ನು ಏನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಇದು ಹಾಗಾದರೆ ಇದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಇವೆರಡೂ ಅಕ್ಷರಗಳು ಸಂಸ್ಕೃತ ಅಕ್ಷರಗಳ. ಓಕೆ, ಅದಕ್ಕಾಗಿ ಇದು ಏನಾಯಿತು? ಸವರ್ಣ ದೀರ್ಘ ಸಂಧಿ ಆಯಿತು. ಓಕೆನಾ? ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಸರಿಯಾಗಿದೆ? ಕಾರಂತರು ಸಾಧನಕೆರೆ, ಕುವೆಂಪು ಸಾಧನಕೆರೆ, ಶ್ರೀರಂಗ ಸಾಧನಕೆರೆ, ಬೇಂದ್ರೆ ಸಾಧನಕೆರೆ. ಇದಕ್ಕೆ ಸರಿಯಾದ ಉತ್ತರ ಬೇಂದ್ರೆ ಸಾಧನಕೆರೆ. ನೋಡಿ, ದ.ರಾ ಬೇಂದ್ರೆಯವರ ಹುಟ್ಟಿದ ಊರು ಯಾವುದಂತ ಕೊಟ್ಟಿದ್ದಾರೆ. ಹುಟ್ಟಿದ ಊರು ಯಾವುದು? ಧಾರವಾಡ ಜಿಲ್ಲೆಯ ಸಾಧನಕೆರೆ. ಹೌದಾ? ನೋಡಿ, ಕುವೆಂಪು ಅವರು ಹುಟ್ಟಿದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಡ್ತಾರೆ, ಆದರೆ ಅವರು ಬೆಳೆದಿದ್ದೆಲ್ಲ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಅವರು ಬೆಳೀತಾರೆ, ಆದರೆ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಓಕೆನಾ? ನೆಕ್ಸ್ಟ್, ಸರಿಯಾದ ರೂಪ ಬರೆಯಿರಿ. ನೋಡಿ, ಅಭ್ಯರ್ಥಿ ಅನ್ನುವಂಥ ಸರಿಯಾದ ರೂಪವನ್ನು ಕೇಳಿದರೆ ಫಸ್ಟ್ ನಾವು ಅಭ್ಯರ್ಥಿ ಅಂತ ಬರ್ಕೊಳ್ಳೋಣ ಸೈಡಿಗೆ. ಅಭ್ಯರ್ಥಿ ಯಾವ ರೀತಿ ಬರಿತೀವಿ?
ಈ ರೀತಿಯಾಗಿ ಅಭ್ಯರ್ಥಿ ಬರಿತೀವಿ. ಇಲ್ಲಿ ಈ ರೀತಿಯಾಗಿರುವಂಥ ವರ್ಡ್ ಎಲ್ಲಿದೆ ನೋಡಿ, ಆಪ್ಷನ್ 2 ಅಲ್ಲಿದೆ. ಯಾವುದು? ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್, ಕೊಂದನು ಕ್ರಿಯಾಪದದ ಮೂಲರೂಪ. ನೋಡಿ, ಕೊಂದನು ಎಂಬ ಕ್ರಿಯಾಪದದಲ್ಲಿ ಮೂಲರೂಪ ಏನಪ್ಪ ಅಂದ್ರೆ ಕೊಲ್ಲು. ಕೊಂದನು ಎಂಬ ಕ್ರಿಯಾಪದದ ಮೂಲರೂಪ ಏನು? ಕೊಲ್ಲು. ನೆಕ್ಸ್ಟ್, ಪಾದುಕ ಪದದ ತದ್ಭವ ರೂಪ. ಪಾದುಕ ಪದದ ತದ್ಭವ ರೂಪ ಏನಪ್ಪ ಅಂದರೆ ಹಾವುಗೆ. ಏನು? ಹಾವುಗೆ ಅನ್ನೋದು ಪಾದುಕ ಪದದ ತದ್ಭವ ರೂಪವಾಗಿದೆ. ಓಕೆ, ನೆಕ್ಸ್ಟ್, ಖಾನಾವಳಿ ಪದ ಈ ಭಾಷೆಯದ್ದು. ನೋಡಿ, ಖಾನಾವಳಿ ಅನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿದೆಯಪ್ಪ ಅಂದರೆ ಮರಾಠಿ ಭಾಷೆಯಿಂದ ಬಂದಿದೆ. ಯಾವ ಭಾಷೆ? ಮರಾಠಿ. ನೆಕ್ಸ್ಟ್, ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದ ಕವಿ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದಂಥ ಕವಿ ಯಾರಪ್ಪ ಅಂದರೆ ಮುದ್ದಣ್ಣ. ಯಾರು? ಮುದ್ದಣ್ಣ. ಇವ ಏನು ಹೇಳ್ತಾನಪ್ಪ ಅಂದರೆ ಪದ್ಯ ಅನ್ನೋದು ವದ್ಯ ಆಗ್ತಾವಂಥದ್ದು, ಅಂದರೆ ಅದು ಏನಾಗಲ್ಲ, ಜಾಸ್ತಿ ನಮ್ಮ ಮನಸ್ಸಿಗೆ ನಾಟಲ್ಲ ಅಥವಾ ಅರ್ಥ ಆಗಲ್ಲ. ಗದ್ಯ ಅನ್ನೋದು ನಮ್ಮ ಹೃದಯಕ್ಕೆ ನಾಡ್ತೈತಿ. ಗದ್ಯಂ ಹೃದ್ಯಂ ನಮ್ಮ ಹೃದಯಕ್ಕೆ ನಾಡ್ತೈತಿ, ನಮ್ಮ ಮನಸ್ಸಿಗೆ ಜಲ್ದಿ ಅರ್ಥ ಆಗ್ತೈತಿ. ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ? ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತೇಳಿ ಯಾರು ಹೇಳ್ತಾರೆ? ಮುದ್ದಣ್ಣ ಎಂಬ ಕವಿ. ನೆಕ್ಸ್ಟ್, ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ. ನೊಂದಾನು ಎಂಬ ಪದವು ಸಂಭವನಾರ್ಥಕ ಪದವಾಗಿದೆ. ಯಾವ ಪದ? ಸಂಭವನಾರ್ಥಕ. ಅಂದರೆ ಇನ್ನು ನೊಂದಾನು ಅನ್ನೋದು ಸಂಭವನಾರ್ಥಕ ಪದ. ಅವರಿಲ್ಲದೂಟ ಕಾದಂಬರಿಯನ್ನು ಬರೆದವರು. ನೋಡಿ, ಅವರಿಲ್ಲದೂಟ ಎಂಬ ಕಾದಂಬರಿಯನ್ನು ಯಾರು ಬರೀತಾರಪ್ಪ ಅಂದರೆ MS ಪುಟ್ಟಣ್ಣ ಅವರು ಬರೀತಾರೆ. ಯಾರು ಬರೀತಾರೆ? MS ಪುಟ್ಟಣ್ಣ. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡ ಕವಿ. ನೋಡಿ, ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಅಂತ ಯಾವ ಕವಿಯನ್ನು ಕರೀತಾರಪ್ಪ ಅಂದ್ರೆ DV ಗುಂಡಪ್ಪ ಅವರನ್ನು ಕರೀತಾರೆ. ಯಾರನ್ನ? DV ಗುಂಡಪ್ಪ ಅಥವಾ ಇವರನ್ನು DVG ಅಂತ ಕರೀತಾರೆ. DVG. ಓಕೆ, ನೆಕ್ಸ್ಟ್, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂದು ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿಬಂದಿದೆ. ನೋಡಿ, ಈ ಸಾಲು ಯಾರ ವಚನಗಳಲ್ಲಿ ಕಂಡುಬರ್ತೈತೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಈ ಸಾಲುಗಳು ಕಂಡುಬರ್ತವು. ನೆಕ್ಸ್ಟ್, ಇಫ ಈ ಪದದ ಸಮಾನಾರ್ಥಕ ಪದ. ನೋಡಿ, ಇವ ಎಂದರೆ ಏನಪ್ಪ ಅಂದರೆ ಆನೆ. ಏನು? ಇವ ಅಂದರೆ ಆನೆ. ಅದೇ ರೀತಿಯಾಗಿ ಆನೆಗೆ ಇನ್ನ ಏನಂತ ಕರೀತಾರೆ? ಕರಿ ಅತ್ತೆ ಕರೀತಾರೆ, ಐರಾವತ ಅತ್ತೆ ಕರೀತಾರೆ, ಗಜ ಅತ್ತೆ ಕರೀತಾರೆ. ಹೌದಾ? ಈ ರೀತಿಯಾಗಿ ಆನೆಗೆ ಇಬ, ಕರಿ, ಐರಾವತ, ಗಜ ಈ ಹೆಸರುಗಳಿಂದ ಕರೀತಾರೆ. ಪಕ್ಷಿಗೆ ಏನಂತ ಕರೀತಾರೆ? ಖಗ ಅತ್ತೆ ಕರೀತಾರೆ, ಹಕ್ಕಿ ಅತ್ತೆ ಕರೀತಾರೆ. ಹೌದಾ? ನೆಕ್ಸ್ಟ್, ಆಕಾಶಕ್ಕೆ ಗಗನ, ನಭ, ಬಾನು ಈ ರೀತಿಯಾಗಿ ಆಕಾಶಕ್ಕೆ ವಿವಿಧ ಸಮಾನಾರ್ಥಕ ಪದಗಳಿವೆ. ಓಕೆ, ನೆಕ್ಸ್ಟ್, ಕಸವರ ಈ ಪದದ ಸಮಾನಾರ್ಥಕ ಪದ. ನೋಡಿ, ಕಸವರ ಎಂಬ ಪದದ ಸಮಾನಾರ್ಥಕ ಪದ ಏನು? ಚಿನ್ನ. ಕಸವರ ಅಂದರೆ ಚಿನ್ನ. ಇದನ್ನು ಬಂಗಾರತೆ ಕೂಡ ಕರೀತಾರೆ. ಚಿನ್ನ, ಬಂಗಾರ ಇವೆಲ್ಲವೂ ಕಸವರ ಪದದ ಸಮಾನಾರ್ಥಕ ಪದಗಳು. ನೆಕ್ಸ್ಟ್, ಉರಗ ಇದರ ಸಮಾನಾರ್ಥಕ ಪದ. ಉರಗ ಪದದ ಸಮಾನಾರ್ಥಕ ಪದ ಹಾವು. ಏನು? ಹಾವು. ಇದನ್ನು ಸರ್ಪ ಅಂತ ಕರೀತಾರೆ. ಸರ್ಪ, ಹಾವು, ಉರಗ. ಓಕೆನಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ? ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ, ಆತ್ಮಾರ್ಥಕ ಸರ್ವನಾಮಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಅವು ತಲಿಂತ್ರ ತ, ತ ಈ ರೀತಿ ಅಕ್ಷರಗಳಿಂದ ಸ್ಟಾರ್ಟ್ ಆಗ್ತಾವೆ. ಹೌದಾ? ಈ ರೀತಿ ಅಕ್ಷರಗಳಿಂದ ಯಾವ್ಯಾವ ಸ್ಟಾರ್ಟ್ ಆಗ್ಯಾವು? ತಾನು ಅನ್ನೋದು ಇದೆಯಲ್ಲ, ತಾನು ಅನ್ನೋದು ಇದೊಂದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ತಾನು, ತಾವು, ತಮ್ಮ,
ತಮ್ಮ ಅಂದರೆ ತನಗೆ ಅಂದಂಗೆ, ತನಗೆ, ತಮಗೆ, ಈ ರೀತಿ ಏನು ಬರ್ತಾವಲ್ಲ ಇವೆಲ್ಲವೂ ಕೂಡ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಅವನು. ಅವನು ಎಂಬುದು ಇದು ಪ್ರಥಮ ಪುರುಷಾರ್ಥಕ ಸರ್ವನಾಮಕ್ಕೆ, ಅಂದರೆ ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು? ಅವನು ಅಂದರೆ ಪ್ರಥಮ ಪುರುಷ. ಇದು ನೀನು ಅನ್ನೋದು ಮಧ್ಯಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ. ನೆಕ್ಸ್ಟ್ ಯಾರು ಎಂಬುದು ಪ್ರಶ್ನಾರ್ಥಕ ಸರ್ವನಾಮ. ಯಾವ ಸರ್ವನಾಮ? ಪ್ರಶ್ನಾರ್ಥಕ ಸರ್ವನಾಮ. ಅವನು ಎಂಬುದು ಪ್ರಥಮ ಪುರುಷ ಸರ್ವನಾಮ, ಆದರೆ ನೀನು ಎಂಬುದು ಮಧ್ಯಮ ಪುರುಷ ಸರ್ವನಾಮ. ಯಾರು, ಏನು, ಯಾಕೆ ಇವೆಲ್ಲ ಕ್ವಶನ್ಸ್ ಬರ್ತಾವಲ್ಲ, ಇವು ಪ್ರಶ್ನಾರ್ಥಕ ಸರ್ವನಾಮಗಳು. ನೆಕ್ಸ್ಟ್ ಉತ್ಸಾಹ ಪದದ ವಿರುದ್ಧಾರ್ಥಕ ಪದ. ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ಏನಪ್ಪ ಅಂದರೆ ನಿರುತ್ಸಾಹ. ಉತ್ಸಾಹ ಅಂದರೆ ಏನು? ಸಂತೋಷ. ಹೌದಾ? ಉತ್ಸಾಹ ಪದದ ಸಮಾನಾರ್ಥಕ ಪದ ಸಂತೋಷ ಅಂತ ಬರ್ತೈತಿ. ಉತ್ಸಾಹ ಪದದ ವಿರುದ್ಧಾರ್ಥಕ ಪದ ನಿರುತ್ಸಾಹ. ನೋಡಿ ಇಲ್ಲಿ ಯಾವ ರೀತಿ ವರ್ಡ್ ಕೊಟ್ಟಿರ್ತಾರಲ್ಲ ಅದೇ ರೀತಿಯಾದಂಥ ಒಂದು ವಿರುದ್ಧಾರ್ಥಕ ಪದವನ್ನು ನೋಡಬೇಕು ನಾವು. ಓಕೆನಾ? ನೆಕ್ಸ್ಟ್ ಉನ್ನತಿ. ಈ ಪದದ ವಿರುದ್ಧಾರ್ಥಕ ಪದ. ಉನ್ನತಿ ಪದದ ವಿರುದ್ಧಾರ್ಥಕ ಪದ ಯಾವುದು? ಅವನತಿ. ಉನ್ನತಿ ಅಂದರೆ ಬೆಳೆಯುವುದು, ಅವನತಿ ಅಂದರೆ ಎಲ್ಲವನ್ನ ಕಳೆದುಕೊಳ್ಳುವುದು. ಮಕ್ಕಳು ಸ್ಕೂಲ್ಗೆ ಹೋದರು. ಗೆರೆ ಎಳೆದ ಇಂಗ್ಲೀಷ್ ಪದದ ಕನ್ನಡ ರೂಪ. ಇಲ್ಲಿ ನೋಡಿ ಯಾವ ರೀತಿ ಅವ ಕ್ವಶನ್ ಕೇಳ್ತಾನಪ್ಪ ಅಂದರೆ ಒಂದು ಸೆಂಟೆನ್ಸನ್ನು ಕೊಡ್ತಾನೆ. ಆ ಸೆಂಟೆನ್ಸ್ನಲ್ಲಿ ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡನ್ನು ಆ್ಯಡ್ ಮಾಡಿರ್ತಾನೆ. ಆ ಇಂಗ್ಲೀಷ್ ವರ್ಡ್ ಕನ್ನಡದ ಮೀನಿಂಗ್ ಯಾವ ಮೀನಿಂಗನ್ನು ಕೊಡ್ತೈತೆ ಅನ್ನೋದನ್ನು ತೆಳಗೆ 4 ಆಪ್ಷನ್ ಕೊಟ್ಟಿರ್ತಾನೆ. ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಯಾವಾಗ ಪದವನ್ನು ಗೆರೆ ಎಳೆದಾನಪ್ಪ ಅಂದರೆ ಸ್ಕೂಲ್ ಎಂಬ ಪದವನ್ನು ಗೆರೆ ಎಳೆದಾನೆ. ಸ್ಕೂಲ್ ಕನ್ನಡದಲ್ಲಿ ಏನಂತ ಕರಿತೀವಿ? ಶಾಲೆ ಅಂತ ಕರಿತೀವಿ. ಏನಂತ ಕರಿತೀವಿ? ಶಾಲೆ. ಮಕ್ಕಳು ಸ್ಕೂಲ್ಗೆ ಹೋದರು ಅಂದರೆ ಮಕ್ಕಳು ಶಾಲೆಗೆ ಹೋದರು. ಓಕೆ. ನೆಕ್ಸ್ಟ್ ನಡೆ ಎಂಬುದು ಯಾವುದಕ್ಕೆ ಉದಾಹರಣೆಯಾಗಿದೆ? ನೋಡಿ ನಡೆ ಎಂಬುದು ಯಾವುದಕ್ಕೆ ಉದಾಹರಣೆಯಪ್ಪ ಅಂದರೆ ಇದೊಂದು ದ್ವಿರುಕ್ತಿಯಾಗಿದೆ. ಏನಿದು? ದ್ವಿರುಕ್ತಿ. ಇದು ನಡೆ ಎಂಬುದು ಒಂದು ಪದ 2 ಬಾರಿ ಏನಾಗೈತಿ? ಬಂದೈತಿ. ಅದರ ಜೊತೆಗೆ ಇದು ಅರ್ಥವನ್ನು ಹೊಂದೈತಿ. ಏನು ಹೊಂದೈತಿ? ಅರ್ಥವನ್ನು ಹೊಂದೈತಿ. ಹೌದಾ? ಅದೇ ರೀತಿಯಾಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣವಾ? ಯಾವ್ಯಾವಪ್ಪ ಅಂದರೆ ಮೊದಲು ಎಂಬ ವರ್ಡ್ 2 ಬಾರಿ ಯೂಸ್ ಆಗಿ ಮೊದಲು ಅದನ್ನು 2 ಕೂಡಿಸಿದಪ್ಪ ಅಂದರೆ ಮೊಟ್ಟ ಮೊದಲು ಗೊತ್ತಾದೈತಿ. ನೋಡಿ ಮೊಟ್ಟ ಮೊದಲು, ಇದು ಕೂಡ ದ್ವಿರುಕ್ತಿಗೆ ಉದಾಹರಣೆ. ಬಯಲು ಬಟ್ಟ ಬಯಲು ಕೂಡ ದ್ವಿರುಕ್ತಿಗೆ ಉದಾಹರಣೆ. ಹೌದಾ? ಈ ರೀತಿಯಾಗಿ ಮೊಟ್ಟ ಮೊದಲು, ಬಟ್ಟ ಬಯಲು, ಹೌದಾ, ಸಾಕು, ನೀಡು ಇವೆಲ್ಲವೂ ಕೂಡ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಓಕೆನಾ? ಅನುಕರಣವೇ ಅಂತೂ ನಿಮ್ಗೆ ಗೊತ್ತೇ ಇದೆ. ಅನುಕರಣೆ ಮಾಡಿ ಹೇಳೋದು, ಆದರೆ ಯಾವುದೇ ಅರ್ಥವನ್ನು ಹೊಂದಿರೋದಿಲ್ಲ. ನೆಕ್ಸ್ಟ್ ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ನೋಡಿ ಅಭಿನವ ಕಾಳಿದಾಸ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ಬಸವಪ್ಪ ಶಾಸ್ತ್ರಿ ಅವರನ್ನು ಕರೀತಾರೆ. ಯಾರನ್ನು? ಬಸವಪ್ಪ ಶಾಸ್ತ್ರಿ. ಹೌದಾ? ಬಸವಣ್ಣನವರನ್ನು ಏನಂತ ಕರೀತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್. ಓಕೆನಾ? ಶಿಶುನಾಳ್ ಶರೀಫ್ ಅವರನ್ನು ಏನಂತ ಕರೀತಾರೆ ಅಂದರೆ ಕನ್ನಡದ ಕಬೀರ ಅಂತ ಕರೀತಾರೆ. ಏನಂತ ಕರೀತಾರೆ? ಕನ್ನಡದ ಕಬೀರ. ಹೌದಾ? ಗಳಗನಾಥರನ್ನ ಏನಂತ ಕರೀತಾರಪ್ಪ ಅಂದರೆ ಇವರಿಗೆ ಕಾದಂಬರಿಯ ಪಿತಾಮಹ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾದಂಬರಿಯ ಪಿತಾಮಹ. ಯಾರು? ಗಳಗನಾಥ. ಓಕೆ. ಶ್ರೀಪದದ ತದ್ಭವ ರೂಪ. ಶ್ರೀಪದದ ತದ್ಭವ ರೂಪ ಏನಪ್ಪ ಅಂದರೆ ಸಿರಿ. ಶ್ರೀಪದದ ತದ್ಭವ ರೂಪ ಸಿರಿ ಅಂತೇಳಿ ಆಗ್ತೈತಿ. 150ನೇ ಪ್ರಶ್ನೆ. ಪುಸ್ತಕವು ಇಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ. ಪುಸ್ತಕವು ಎಂಬ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಬಳಕೆಯಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರಥಮ. ನೋಡಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಹೋದರೆ ಪ್ರಥಮ ಉ. ಇಲ್ಲಿ ಕೂಡ ಪುಸ್ತಕ ಹೂ ಆಗೈತಿ. ಹೂ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಬಂದೈತಿ. ದ್ವಿತೀಯ ನೋಡ್ತಾ ಬರೋದಾದರೆ ಅನ್ನು. ತೃತೀಯ ಇಂದ. ಚತುರ್ಥಿ ಗೆ ಇಗೆಕೆ. ಪಂಚಮಿ ದೆಸೆಯಿಂದ. ಪಂಚಮಿ ಏನು ಬರ್ತೈತಿ? ದೆಸೆಯಿಂದ. ಷಷ್ಠಿ ಸಪ್ತಮಿ ಅಲ್ಲಿ.
ಓಕೆನಾ. ಇವು ವಿಭಕ್ತಿ ಪ್ರತ್ಯಯಗಳು. ಕಾರಕಾರ್ಥಗಳ ಬಗ್ಗೆಯೂ ಹೇಳಿದ್ದೆ ಹಿಂದಿನ ಕ್ಲಾಸ್ನಲ್ಲಿ, ನಾನು ಕಾರಕಾರ್ಥಗಳ ಬಗ್ಗೆ ಹೇಳೀನಿ. ಪ್ರಥಮವಾದ ಕಾರಕಾರ್ಥ ಏನು ಬರ್ತೈತಿ? ಕರ್ತೃ. ದ್ವಿತೀಯದು ಕರ್ಮ. ತೃತೀಯದು ಕರ್ಣ. ಹೌದಾ? ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪಾದಾನ, ಇದು ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ. ಹೌದಾ? ಷಷ್ಠಿ ಸಂಬಂಧ ಅಂತ ಬರ್ತೈತಿ. ಷಷ್ಠಿ ಸಂಬಂಧ, ಷಷ್ಠಿ ಸಂಬಂಧ. ನೆಕ್ಸ್ಟ್ ಸಪ್ತಮಿ ಅಧಿಕರಣ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪ್ರಥಮ ಕಾರಕಾರ್ಥ ಕರ್ತೃ, ದ್ವಿತೀಯ ಕಾರಕಾರ್ಥ ಕರ್ಮ, ತೃತೀಯ ಕಾರಕಾರ್ಥ ಕರಣ, ಚತುರ್ಥಿ ಕಾರಕಾರ್ಥ ಸಂಪ್ರದಾನ, ಪಂಚಮಿ ಕಾರಕಾರ್ಥ ಅಪಾದಾನ, ಷಷ್ಠಿ ಕಾರಕಾರ್ಥ ಸಂಬಂಧ, ಸಪ್ತಮಿ ಕಾರಕಾರ್ಥ ಅಧಿಕರಣ. ಹೌದಾ? ಈ ಕಾರಕಾರ್ಥಗಳ ಮೇಲೆ ಕೂಡ ಎಷ್ಟೋ ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವೆಲ್ಲವನ್ನು ನೆನಪಿನಲ್ಲಿಡಿ. ಅದೇ ರೀತಿಯಾಗಿ ಹಳೆಗನ್ನಡದ ಕೂಡ ವಿಭಕ್ತಿ ಪ್ರತ್ಯಯಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ವಿಲೇಜ್ ಅಕೌಂಟೆಂಟ್ ಯಾರ್ಯಾರು ಅಪ್ಲೈ ಮಾಡಿದ್ದಾರಲ್ಲ ಎಲ್ಲರೂ ಕೂಡ ಇವತ್ತು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಯಾವುದರದಪ್ಪ ಅಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಹಾಲ್ ಟಿಕೆಟ್. ಯಾವುದರದು? ಕಡ್ಡಾಯ ಕನ್ನಡ ಪರೀಕ್ಷೆಯ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ ಸೆಂಟರ್ ಎಲ್ಲಿ ಬಿದ್ದಿದೆ ಅನ್ನೋದನ್ನು ನೋಡಿಕೊಂಡು ಮತ್ತು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮ್ಗೆ ಹೋಗಿ ಬನ್ನಿ. ಓಕೆನಾ? ಎಲ್ಲರಿಗೂ ಆಲ್ ದ ಬೆಸ್ಟ್.